ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ಈ ವಿಡಿಯೋದಲ್ಲಿ ಈವ್ನಿಂಗ್ ಟೈಮ್ಗೆ ಒಂದು ಟೇಸ್ಟಿಯಾಗಿರುವಂತಹ ಹೋಮ್ ಮೇಡ್ ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈ ರೆಸಿಪಿನಲ್ಲಿ ನಿಮಗೆ ಬೇಕಾಗಿರುವಂತಹ ಹಾಗೆಯೇ ನೀವು ಇಷ್ಟಪಟ್ಟು ತಿನ್ನುವಂತಹ ಯಾವುದೇ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಸೀಡ್ಸ್ ಆಗಿರ್ಬೋದು, ನಟ್ಸ್ ಆಗಿರ್ಬೋದು ನೀವು ಸೇರಿಸ್ಕೊಳ್ಬೋದು. ಒಂದು ಹೋಮ್ ಮೇಡ್ ಮಿಕ್ಸ್ಚರ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಟೈಮ್ಗಂತೂ ಒಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ಸ್ನ್ಯಾಕ್ಸ್ಗೆ. ಈ ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪಾತ್ರೆಗೆ ಈ ಕಪ್ನಲ್ಲಿ 2.5 ಕಪ್ ಆಗೋಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀವು ಕಪ್ ಅಂತ ಅಲ್ಲ, ಯಾವುದೇ ಲೋಟ ಆಗಿರ್ಬೋದು, ಒಂದು ಬೌಲ್ ಆಗಿರ್ಬೋದು, ನೀವು ಯಾವುದನ್ನು ಅಳತೆಗೆ ಬಳಸ್ಕೊಳ್ಬೋದು. ಕಪ್ನಲ್ಲಿ 2.5 ಕಪ್ ಆಗೋಷ್ಟು ನೀರನ್ನು ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೀನಿ. ಅದ್ರ ಜೊತೆಗೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಬಿಟ್ಟು ಒಂದು ಸತಿ ಮಿಕ್ಸ್ ಮಾಡಿ ಒಂದೊಳ್ಳೆ ಕುದಿ ಬರೋ ತನಕನೂ ಕೂಡ ಮೀಡಿಯಮ್ ಫ್ಲೇಮಲ್ಲೇ ಅದನ್ನು ಕುದಿಸ್ಕೊಳ್ಬೇಕು. ಈಗ 2.5 ಕಪ್ ನಾವೇನು ನೀರನ್ನು ತೊಗೊಂಡಿದ್ವಿ ಅಲ್ವಾ, ಅದಕ್ಕೆ 2 ಕಪ್ ಆಗೋಷ್ಟು ಚಿರೋಟಿ ರವೆ, ಸಣ್ಣ ರವೆ ಇರುತ್ತೆ ಅಲ್ವಾ, ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಫುಲ್ಲು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಒಂದು ಸತಿ ಚೆನ್ನಾಗಿ ಅದನ್ನು ಮಗುಚ್ಕೊಳ್ಬೇಕು. ಸಣ್ಣ ಊರಿನಲ್ಲೇ ಇದನ್ನೊಂದು 2 ನಿಮಿಷ ಈ ಥರ ಮಗುಚ್ಕೊಂಡ್ಬಿಡಿ. ಈ ಥರ ಎಲ್ಲದೂ ಕೂಡ ಹೊಂದ್ಕೊಳ್ಳೋ ಥರ ನೀರಿನ ಜೊತೆಗೆ ರವೆ ಹೊಂದ್ಕೊಂಡು ಒಂದು ಸ್ವಲ್ಪ ಈ ಥರ ಗಟ್ಟಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಅಲ್ಲಿ ತನಕನೂ ಕೂಡ ಸಣ್ಣ ಉರಿ ಮಾಡಿ ಈ ಥರ ಮಗುಚ್ಕೊಳ್ತಾ ಹೋಗೋದು ಅಷ್ಟೇ. ಈಗ ಅದನ್ನು ಒಂದು ಪ್ಲೇಟನ್ನು ಮುಚ್ಚಿ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಈಗ ತಣ್ಣಗಾಗೋ ಅಷ್ಟರಲ್ಲಿ ನಾವು ಮಿಕ್ಸ್ಚರ್ಗೆ ಬೇಕಾಗುವಂತಹ ಡ್ರೈ ಫ್ರೂಟ್ಸ್ ಆಗಿರ್ಬೋದು, ನಟ್ಸ್ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಬಿಡೋಣ. ಮನೆಯಲ್ಲೇ ಮಾಡ್ತಾ ಇರೋದ್ರಿಂದ ನಿಮಗೆ ಬೇಕಾಗಿರುವಂತಹ ಡ್ರೈ ಫ್ರೂಟ್ಸನ್ನು ನಿಮ್ಮ ಚಾಯ್ಸಿಗೆ ತಕ್ಕಂತೆ ಆರಾಮಾಗಿ ನೀವು ಇದರಲ್ಲಿ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಡ್ರೈ ಫ್ರೂಟ್ಸಲ್ಲಿ ಬಾದಾಮಿ, ಗೋಡಂಬಿ ಮತ್ತು ದ್ರಾಕ್ಷಿನ ತಗೊಳ್ತಾ ಇದ್ದೀನಿ. ನೀವು ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದೆಲ್ಲದನ್ನು ಕೂಡ ತಗೊಳ್ಬೋದು. ಈ ಥರ ಚಿಕ್ಕ ಚಿಕ್ಕದಾಗಿ ಸ್ವಲ್ಪ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಪ್ಯಾನನ್ನು ಕಾಯಲಿಕ್ಕೆ ಇಟ್ಕೊಂಡು ಅದಕ್ಕೆ ಒಂದು 2 ಚಮಚ ಆಗುವಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಕಾದಾದ ನಂತರ ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ಶೇಂಗಾನ ಹಾಕ್ತಾ ಇದ್ದೀನಿ. ಎಣ್ಣೆಯಲ್ಲಿ ಇದು ಸ್ವಲ್ಪ ಕೆಂಪಗಾಗ್ತಾ ಇದೆ ಅಂತ ಅನ್ನೋ ತನಕನೂ ಕೂಡ ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ತಾ ಹೋಗಿ. ಇನ್ನೇನು ಸ್ವಲ್ಪ ಕೆಂಪಗಾಗ್ತಾ ಇದೆ ಅಂತ ಅನ್ನೋ ಅಷ್ಟರಲ್ಲೇ ಅದೇ ಕಪ್ನಲ್ಲೇ 1 ಕಪ್ ಆಗೋಷ್ಟು ಪುಟಾಣಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಕ್ರಿಸ್ಪ್ ಆಗೋ ತನಕ ಇದ್ರ ಜೊತೆಗೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಣ್ಣ ಉರಿನಲ್ಲೇ ಇಟ್ಕೊಂಡ್ಬಿಟ್ಟು ಇದನ್ನು ಕೆಂಪಗಾಗೋ ತನಕನೂ ಕೂಡ ಫ್ರೈ ಮಾಡ್ಕೊಂಡ್ಬಿಟ್ಟು ಅಗಲವಾಗಿರುವಂತಹ ಒಂದು ತಟ್ಟೆಗೆ ಹರಡಿ ಇಟ್ಕೊಂಡು ಬಿಡೋದು ಅಷ್ಟೇ. ಈಗ ಅದೇ ಪ್ಯಾನಿಗೆ 1 ಚಮಚದಷ್ಟು ತುಪ್ಪನ ಹಾಕಿಬಿಟ್ಟು ಡ್ರೈ ಫ್ರೂಟ್ಸ್ ಎಲ್ಲದನ್ನು ಕೂಡ ಈ ಥರ ಒಂದು ರೌಂಡ್ ಫ್ರೈ ಮಾಡಿ ಇಟ್ಕೊಳ್ಳೋದು. ಡ್ರೈ ಫ್ರೂಟ್ಸನ್ನು ನಾನಿಲ್ಲಿ ತುಪ್ಪದಲ್ಲೇ ಹುರ್ಕೊಳ್ತಾ ಇದ್ದೀನಿ, ಒಂದೊಳ್ಳೆ ಚೆನ್ನಾಗಿರೋ ಫ್ಲೇವರ್ ಬರುತ್ತೆ ಅಂತ ಹೇಳಿಬಿಟ್ಟು. ಇಲ್ಲಿ ನಾನು ಡ್ರೈ ಫ್ರೂಟ್ಸ್, ಸ್ವಲ್ಪ ಬಾದಾಮಿ, ಗೋಡಂಬಿ ಹಾಗೆಯೇ ದ್ರಾಕ್ಷಿನ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ದ್ರಾಕ್ಷಿನ ಉಬ್ಬಿ ಬರೋ ತನಕ ಹುರಿಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಒಂದೊಳ್ಳೆ ತುಪ್ಪದ ಜೊತೆ ಮಿಕ್ಸ್ ಮಾಡಿಕೊಂಡು ಒಂದು ಘಮ ಬರೋ ಥರ ಹುರ್ಕೊಂಡ್ರೆ ಸಾಕಾಗತ್ತೆ. ಮಾಮೂಲಿ ಪಾಯಸಕ್ಕೆಲ್ಲ ಆದರೆ ತುಂಬ ಉಬ್ಬಿ ಬರೋ ತನಕನೂ ಫ್ರೈ ಮಾಡ್ತೀವಿ ಅಲ್ವಾ, ಆ ಥರ ಏನೂ ಬೇಕಾಗೋದಿಲ್ಲ. ಈಗ ಅದೇ ಪ್ಯಾನಿಗೆ 1 ಕಪ್ ಆಗೋಷ್ಟು ಮಖಾನ, ತಾವರೆ ಹೂವಿನ ಬೀಜ ಇರುತ್ತೆ ಅಲ್ವಾ, ಅದನ್ನು ಕೂಡ ಹಾಕಿ ಈ ಥರ ಫ್ರೈ ಮಾಡ್ತಾ ಇದ್ದೀನಿ. ಇದನ್ನು ನೋಡ್ಬೋದು, ಇಲ್ಲಿ ಈ ಥರ ಮುಟ್ಟಿದ್ರೆ ಪುಡಿ ಆಗಬೇಕು. ಅದು ಅಲ್ಲಿ ತನಕನೂ ಕೂಡ ಲೋ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಇದನ್ನು ಕೂಡ ನಾನು ಆರಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೇ ಥರನೇ ನಿಮಗೆ ಇಷ್ಟ ಇರೋವಂತಹ ಅಥವಾ ನೀವು ತಿನ್ನೋವಂತಹ ಯಾವುದೇ ರೀತಿಯಾದಂತಹ ನಟ್ಸ್ ಆಗಿರ್ಬೋದು, ಸೀಡ್ಸ್, ಈ ಪಂಪ್ಕಿನ್ ಸೀಡ್ಸ್, ಆಮೇಲೆ ಸನ್ಫ್ಲವರ್ ಸೀಡ್ಸ್ ಎಲ್ಲ ಇರುತ್ತಲ್ವ, ಅದನ್ನೆಲ್ಲದನ್ನು ಕೂಡ ಸೇರಿಸ್ಕೊಳ್ಬೋದು. ಪ್ರೋಟೀನ್ ರಿಚ್ ಆಗಿರುತ್ತೆ. ಈಗ ನಾವು ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು 4 ಆಲೂಗೆಡ್ಡೆನ ಆಲ್ರೆಡಿ ನಾನು ಬೇಯಿಸಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಅದನ್ನು ಸಣ್ಣದಾಗಿ ತುರ್ಕೊಂಡ್ಬಿಟ್ಟು ನಾವೇನು ರವೆನ ಹಿಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಮೊದಲಿಗೆ, ಅದನ್ನು ಕೂಡ ಸೇರಿಸಿ ಎರಡನ್ನೂ ಕೂಡ ಈ ಥರ ಚೆನ್ನಾಗಿ ನಾದಿ ಕಲಿಸ್ತಾ ಇದ್ದೀನಿ. ಇದ್ರ ಕನ್ಸಿಸ್ಟೆನ್ಸಿ ಹೇಗಿರಬೇಕು ಅಂದರೆ, ನೀವು ನಾದಬೇಕಿದ್ರೆ ಅದು ಕೈಗೆಲ್ಲ ಅಂಟ್ಕೊಳ್ಬಾರ್ದು, ಆ ಥರನೇ ಇರಬೇಕು. ಆವಾಗ ಮಾತ್ರ ನಿಮಗೆ ಗರ್ಗರಿಯಾಗಿ ಶೇವ್ ಬರುತ್ತೆ. ಮಿಕ್ಸ್ಚರ್ ಮಾಡ್ತೀವಿ ಅಲ್ವಾ, ಅದಕ್ಕೆ ಬೇಕಾಗಿರೋವಂಥದ್ದು. ನೋಡ್ಬೋದು ಇಲ್ಲಿ ಈ ಥರ ಕೈಗೇನು ಅಂಟಬಾರ್ದು, ಆ ಥರನೇ ಇರಬೇಕು ಕನ್ಸಿಸ್ಟೆನ್ಸಿ. ಚೆನ್ನಾಗಿ ಆಲೂಗೆಡ್ಡೆ ಮತ್ತು ರವೆ ಎರಡೂ ಕೂಡ ಹೊಂದ್ಕೊಳ್ಳೋ ರೀತಿಯಲ್ಲಿ ಈ ಥರ ಸ್ವಲ್ಪ ಬಡ್ದು ಕ್ಲೀನಾಗಿ ನಾದ್ಕೊಂಡ್ಬಿಡಿ. ಇದು ನಾವು ಮಿಕ್ಸ್ಚರ್ ಏನು ರೆಡಿ ಮಾಡ್ತೀವಿ ಅಲ್ಲ, ಅದಕ್ಕೆ ಬೇಕಾಗಿರುವಂತಹ ಹಿಟ್ಟಾಗಿರುತ್ತೆ. ಸ್ವಲ್ಪ ಇದನ್ನು ಆರಲಿಕ್ಕೆ ಬಿಡದೇ ಇರೋ ಥರ ಮುಚ್ಚಿ ಎತ್ತಿಟ್ಬಿಡಿ. ಈಗ ಇದನ್ನು
ಕರ್ಕೊಳ್ಬೇಕಾಗತ್ತೆ. ಮೊದಲಿಗೆ ಒಂದು ಪ್ಯಾನಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸಣ್ಣ ಉರಿನಲ್ಲಿ ಕಾಯಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ನಂತರ ಚಕ್ಲಿ ಮುಟ್ಟು ಅಥವಾ ಚಕ್ಲಿ ಒರಳು ಅಂತ ಏನು ಕರಿತೀವಿ ಅಲ್ವಾ ನಾವು, ಅದಕ್ಕೆ ಈ ಥರ ಪೂರ್ತಿಯಾಗಿ ಎಣ್ಣೆನೆಲ್ಲನೂ ಕೂಡ ಹಚ್ಚಿಟ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನಾವು ಹಿಟ್ಟು ಅದಕ್ಕೆ ಅಂಟ್ಕೊಳ್ಬಾರ್ದು ಅಂತ. ಈಗ ಇಲ್ಲಿ ಮೀಡಿಯಮ್ ಶಾವಿಗೆ ಎಲ್ಲ ಮಾಡೋದು ಅಚ್ಚು ಬರುತ್ತೆ ಅಲ್ವಾ, ಅದಕ್ಕೂ ಕೂಡ ಎಣ್ಣೆನ ಹಚ್ಕೊಂಡ್ಬಿಟ್ಟು ಎರಡೂ ಕೈಗೂ ಕೂಡ ಸ್ವಲ್ಪ ಎಣ್ಣೆನ ಸವರಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಹಿಟ್ಟನ್ನು ಸ್ವಲ್ಪ ತಗೊಂಡು ಅದನ್ನು ಕೂಡ ಸ್ವಲ್ಪ ನಾದಿ ಈ ಚಕ್ಲಿ ಒರಳಿಗೆ ಸೇರಿಸಿ ಈ ಥರ ಕರೆನ ಬಿಟ್ಕೊಳ್ಳೋದು. ನೋಡ್ಬೋದು ಈ ಹದ ಕರೆಕ್ಟ್ ಆಗಿದೆ. ಈಗ ಇಲ್ಲಿ ಎಣ್ಣೆನೂ ಕೂಡ ಕಾದಿದೆಯೋ ಇಲ್ಲೋ ಅಂತ ಹೇಳಿ ನೋಡಿಕೊಂಡು ಡೈರೆಕ್ಟಾಗಿ ಆ ಹಿಟ್ಟನ್ನು ಎಣ್ಣೆಗೆ ಬಿಡೋದು. ಈ ಎಣ್ಣೆಗೆ ಬಿಡಬೇಕಿದ್ರೂ ಅಷ್ಟೇ ಸ್ವಲ್ಪ ಮೇಲಿಂದನೇ ಬಿಡಿ, ಯಾಕೆ ಅಂದರೆ ಎಣ್ಣೆ ಚೆನ್ನಾಗಿ ಕಾದಾದ ನಂತರ ನಾವು ಶೇವನ್ನ ಏನು ಬಿಡ್ತೀವಿ ಅಲ್ವಾ, ತುಂಬಾ ಶಾಖ ಬರುತ್ತೆ. ನೋಡ್ಬೋದು ಈ ಥರ ಅದೆಲ್ಲೂ ಕೂಡ ಕಟ್ಟಾಗದೇ ಇರೋ ಥರನೇ ನೀವು ಬಿಟ್ಕೊಳ್ಬೇಕಾಗತ್ತೆ. ಆವಾಗ ನಿಮಗೆ ಚೆನ್ನಾಗಿ ಬರುತ್ತೆ. ಹಾಗೆಯೇ ಅದು ತುಂಬಾ ಪುಡಿ ಪುಡಿ ಆಯಿತು ಅಂದರೆ, ಎಣ್ಣೆಯಲ್ಲಿ ಬಿಟ್ಬಿಡ್ತು ಅಂದರೆ ತೆಗೆಯೋದು ಕೂಡ ಕಷ್ಟ ಆಗಿಬಿಡತ್ತೆ. ಹಾಗಾಗಿ ಇದೇ ಥರನೇ ಎರಡೂ ಸೈಡು ಕೂಡ ಫ್ಲಿಪ್ ಮಾಡಿಕೊಂಡು ಕೆಂಪಗಾಗೋ ತನಕನೂ ಕೂಡ ತೆಗೆದುಕೊಂಡು ಬಿಟ್ಟರೆ ಕರೆ ರೆಡಿ ಆಗಿಬಿಡುತ್ತೆ. ಇದೇ ಥರನೇ ಸ್ವಲ್ಪನೇ ಕರೆನ ಎಣ್ಣೆಯಲ್ಲಿ ಬಿಡ್ತಾ ನಾವು ಮಿಕ್ಸ್ಚರನ್ನು ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಒಡಿದೇ ಇರೋ ಥರ ನೋಡಿಕೊಂಡು ಎಣ್ಣೆಯಲ್ಲಿ ಕರ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ. ನಿಮಗೆ ಅಕಸ್ಮಾತ್ ಅದು ತುಂಬಾ ಶಾಖ ಅನ್ನಿಸ್ತಾ ಇದೆ ಅಂತ ಅಂದರೆ ಬಟರ್ ಪೇಪರ್ ಮೇಲೆ ಅಥವಾ ಯಾವುದಾದ್ರೂ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಮೊದಲಿಗೆ ಈ ಥರ ಶೇವನ್ನು ಬಿಟ್ಕೊಂಡ್ಬಿಟ್ಟು ಆಮೇಲೂ ಕೂಡ ಎಣ್ಣೆಗೆ ಹಾಕ್ಕೊಳ್ಬೋದು. ಆದರೆ ಈ ಥರ ಮಾಡಬೇಕಿದ್ರೆ ಅದು ಒಂದ್ರ ಮೇಲೆ ಒಂದು ಬೀಳದೇ ಇರೋ ಥರ ಕ್ಲೀನಾಗಿ ಹಾಕ್ಕೊಂಡ್ಬಿಟ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಡೈರೆಕ್ಟಾಗಿ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಅಥವಾ ಶಾಖ ಜಾಸ್ತಿ ಆಗ್ತಾ ಇದೆ ಅಂದರೆ ಈ ಥರನೂ ಕೂಡ ಮಾಡ್ಬೋದು. ನೋಡಿ ನಾನಿಲ್ಲಿ ಒಂದಷ್ಟು ಕರೆನ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ನಾವು ಮೊದಲಿಗೆ ಈ ಥರ ಒಂದು ಡ್ರೈ ಫ್ರೂಟ್ಸ್ ಮತ್ತು ಬೇಕಾಗಿರುವಂತಹ ನಟ್ಸ್ ಎಲ್ಲ ಹಾಕಿಟ್ಕೊಂಡಿದ್ವಿ ಅಲ್ವಾ, ಅದಕ್ಕೆ ಈಗ ಸ್ವಲ್ಪ ತಣ್ಣಗಾದಮೇಲೆ ಅರ್ಧ ಚಮಚದಷ್ಟು ಚಾಟ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಖಾರದ ಪುಡಿ, ಹಾಗೆಯೇ ಒಂದು ಅರ್ಧ ಚಮಚ ಆಮ್ಚೂರ್ ಡ್ರೈ ಮ್ಯಾಂಗೋ ಪೌಡರನ್ನು ಕೂಡ ಹಾಕಿ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿನ ಹಾಕಿಬಿಟ್ಟು ಒಂದು ರೌಂಡ್ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಒಂದೊಳ್ಳೆ ಫ್ಲೇವರ್ ಬರುತ್ತೆ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ರೆಡಿ ಮಾಡಿ ಇಟ್ಕೊಂಡಿರೋ ಅಂದರೆ ಹುರಿದಿರೋ ನಟ್ಸ್ ಮತ್ತು ಶೇಂಗಾ ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಹಾಗೆಯೇ ನಾವು ಕರೆದಿಟ್ಕೊಂಡಿರೋ ಶೇವನ್ನು ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಹೋಮ್ ಮೇಡ್ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ರೆಡಿ ಆಗಿಬಿಡತ್ತೆ. ಒಂದು ಏರ್ಟೈಟ್ ಜಾರಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ತನಕ ನೀವು ಆರಾಮಾಗಿ ಯೂಸ್ ಮಾಡ್ಕೊಂಡ್ಬಿಡ್ಬೋದು. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡಿಟ್ಕೊಂಡ್ಬಿಟ್ರೆ ಆಯಿತು ಅಷ್ಟೇ. ಹೇಗನ್ನಿಸ್ತು ಇವತ್ತಿನ ಈ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳಿ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.